ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸಿಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ. ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದ್ರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದ್ರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ. ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸ್ಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ. ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದ್ರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದ್ರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ. ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸ್ಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ. ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದ್ರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದ್ರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ. ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸ್ಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ. ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದ್ರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದ್ರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ. ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸ್ಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ.
ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ. ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸ್ಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ. ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ. ನೆಲಮಂಗಲದಲ್ಲಿ ಮತ್ತೆ ದೈತ್ಯ ಚಿರತೆ ಕಾಣಿಸ್ಕೊಂಡಿದೆ. ಶಿವಗಂಗೆ ಬೆಟ್ಟದ ಸೀಗೆಪಾಳ್ಯ ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದೆ. ಮಂಜುನಾಥ್ ಅನ್ನೋರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಪಾರಾಗಿದ್ದಾರೆ. ಶ್ವಾನದ ಮೇಲೆ ದಾಳಿ ಮಾಡಿದೆ ಚಿರತೆ. ಚಿರತೆ ದಾಳಿಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮಹಿಳೆ ಬಲಿಯಾಗಿದ್ರು. ಸೀಗೆಪಾಳ್ಯ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಹಿಂದೆ ಮಹಿಳೆ ಸಾವಿಗೀಡಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿ ಆತಂಕದ ವಾತಾವರಣ. ಚಿರತೆ ಓಡಾಟದ ದೃಶ್ಯ, ನಾಯಿ ಮೇಲೆ ದಾಳಿಯಾಗಿದೆ. ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿರತೆ ಸೀಗೆಪಾಳ್ಯದಲ್ಲಿ ಅಂದರೆ ನೆಲಮಂಗಲದ ಭಾಗದಲ್ಲಿ ಮತ್ತೆ ಓಡಾಡ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸಿದೆ. ಕಾರಣ ಚಿರತೆ ನೋಡಿದ್ರೆ ಯಾಕೆ ಭಯ ಅಂದರೆ ಈ ಹಿಂದೆ ಒಬ್ಬ ಮಹಿಳೆಯನ್ನ ಬಲಿ ಪಡೆದಿದೆ ಇದೇ ಚಿರತೆ. ಈಗ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಚಿರತೆಯನ್ನು ಸೆರೆ ಹಿಡೀರಿ ಅಂತ.